ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನು ತುಂಬಾನೇ ಟೇಸ್ಟಿ ಆದಂತ ಒಂದು ಸ್ನಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದರ ರುಚಿ ಅಂದ್ರೆ ಅದ್ಭುತವಾಗಿರುತ್ತೆ. ನಾನು ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಆದ್ರೂ ಮಾಡಿ ನೋಡ್ಲೇಬೇಕು. ಒಂದ್ಸಲ ಮಾಡಿದ್ರೆ ಖಂಡಿತವಾಗಿಯೂ ನೀವು ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇದು ಮಕ್ಕಳಿಗೆಲ್ಲದು ತುಂಬಾನೇ ಇಷ್ಟ ಆಗುತ್ತೆ. ಮಕ್ಕಳಿಗೆ ಅಂತಲ್ಲ, ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. 100% ಎಲ್ರಿಗೂ ಇಷ್ಟ ಆಗುತ್ತೆ. ಅಷ್ಟು ಟೇಸ್ಟಿ ಆದಂತ ಒಂದು ಸ್ನಾಕ್ಸ್ ಇದು. ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ. ನೋಡಿ, ಇದಕ್ಕೆ ಮೀನು ಬೇಕು. ಇದು ಮೀನಿನಲ್ಲಿ ಮಾಡ್ಕೋಬಹುದು ಅಥವಾ ಪ್ರೌನ್ಸ್ ಅಲ್ಲಿ ಕೂಡ ಮಾಡ್ಕೋಬಹುದು, ಎರಡು ಕೂಡ ಚೆನ್ನಾಗಿರುತ್ತೆ. ಮೀನಾದ್ರೆ ನೋಡಿ, ಈ ತರ ದೊಡ್ಡ ಸೈಜ್ ಮೀನೆಲ್ಲ ಬರುತ್ತಲ್ಲ, ದೊಡ್ಡ ಮೀನಲ್ಲಾದ್ರೆ ಇದರಲ್ಲಿ ಜಾಸ್ತಿ ಮುಳ್ಳಿರಲ್ಲ, ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನಾವು ನಾರ್ಮಲ್ ಬಂಗುಡೆ ಮೀನೆಲ್ಲ ಬರುತ್ತಲ್ಲ, ದೊಡ್ಡ ಸೈಜ್ ಬಂಗುಡೆ ಮೀನು, ಅದರಲ್ಲಿ ಕೂಡ ಮಾಡ್ಕೋಬಹುದು, ಅದು ಕೂಡ ಚೆನ್ನಾಗಿರುತ್ತೆ. ಯಾವುದೇ ಮೀನಾದ್ರೂ ಇದೇ ತರ ನೀವು ಮಸಾಲ ಹಾಕಿದ್ರೆ ಆಯ್ತು. ನೋಡಿ, ಚೆನ್ನಾಗಿ ತೊಳ್ಕೊಳ್ಳಿ ಫಸ್ಟ್. ಆಮೇಲೆ ಅದಕ್ಕೆ ಸ್ವಲ್ಪ ಮಸಾಲ ಹಾಕ್ಬೇಕು. ಅಂದ್ರೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಆಮೇಲೆ ಸ್ವಲ್ಪ ನಿಂಬೆ ರಸ, ಮತ್ತೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ಪೂನ್, ಒಂದು ಅಥವಾ ಒಂದೂವರೆ ಟೀ ಸ್ಪೂನ್ ಎಲ್ಲ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ, ಮಿನಿಮಮ್ ಅರ್ಧ ಗಂಟೆ ಇದು ರೆಸ್ಟ್ ಮಾಡ್ಲಿಕ್ಕೆ ಇಡಬೇಕು. ನೀವು ಯಾವುದೇ ಮೀನಾದ್ರೂ, ಬಂಗುಡೆ ಮೀನಾದ್ರೂ ಇದೇ ತರ ಮ್ಯಾರಿನೇಟ್ ಮಾಡಿದಾಯ್ತು. ಜಾಸ್ತಿ ಮಸಾಲ ಪೌಡರ್ ಎಲ್ಲ ಬೇಕಂತಿಲ್ಲ. ನೋಡಿ, ಕಾಣುತ್ತಲ್ಲ ನಮ್ಗೆ, ಈ ತರ ಮಾಡ್ಕೊಳ್ಳಿ. ಈ ತರ ಅರ್ಧ ಗಂಟೆ ನಂತರ ಇದು ನಾವು ನಾರ್ಮಲ್ ಮೀನೆಲ್ಲ ಫ್ರೈ ಮಾಡ್ತೀವಲ್ಲ, ಫಿಶ್ ಎಲ್ಲ ಫ್ರೈ ಮಾಡ್ತೀವಲ್ಲ, ಆ ತರ ಫ್ರೈ ಮಾಡ್ಕೊಂಡ್ರೆ ಆಯ್ತು. ಅರ್ಧ ಗಂಟೆ ನಂತರ, 1 ಗಂಟೆ ಆದ್ರೂ ಪರವಾಗಿಲ್ಲ, 1 ಗಂಟೆಲಿ ಇಟ್ರು ಒಳ್ಳೆಯದೆ. ಆಮೇಲೆ ನೋಡಿ, ಇದಕ್ಕೆ ಬೇಕಾದಿಗೆ ಸ್ವಲ್ಪ ಇದು ಕಾಯಿ ತುರಿ ಬೇಕು. ನೋಡಿ ಎಷ್ಟು ಕಾಯಿ ತುರಿ ಉಂಟಂತ ನಿಮ್ಗೆ ಕಾಣುತ್ತಲ್ಲ, ಇಷ್ಟು ಕಾಯಿ ತುರಿ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಶುಂಠಿ ಬೇಕು, ಒಂದು ಚಿಕ್ಕ ಚಿಕ್ಕ ಪೀಸ್, ಒಂದು 3 ಪೀಸ್ ಶುಂಠಿ ಹಾಕಿದ್ದೇನೆ. ಕಾಣುತ್ತಲ್ಲ ನಿಮ್ಗೆ ಎಷ್ಟು ಉಂಟಂತ, ಇಷ್ಟು ಸಾಕು, ಜಾಸ್ತಿ ಬೇಡ. ಶುಂಠಿ ಹಾಕಿದ್ದೇನೆ. ಆಮೇಲೆ 1/4 ಟೀ ಸ್ಪೂನ್ ಅಷ್ಟು ಹಸಿ ಸೋಂಪು, ಅಂದ್ರೆ ಸಣ್ಣ ಸ್ಪೂನ್ ಅಲ್ಲಿ 1/4 ಸ್ಪೂನ್, ಇಷ್ಟು ಸಾಕು. ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಿ ಇದು ಮಿಕ್ಸಿ ಜಾರ್ಗೆ ಹಾಕೊಂಡು, ಇದು ನೀರು ಹಾಕಬಾರ್ದು, ನೀರು ಹಾಕದೇನೆ ಸ್ವಲ್ಪ ಕ್ರಶ್ ಮಾಡ್ಕೊಳ್ಳಿ, ಅಂದ್ರೆ ಜಸ್ಟ್ ಪುಡಿ ಮಾಡಿದ್ರೆ ಆಯ್ತು. ನೋಡಿ, ಕಾಣುತ್ತಲ್ಲ ನಿಮ್ಗೆ, ಈ ತರ ಮಾಡ್ಕೊಳ್ಳಿ. ನೈಸ್ ಆಗ್ಬಾರ್ದು, ಜಾಸ್ತಿ ನೈಸ್ ಆಗೋದು ಬೇಡ. ಇದೊಂದು ಸೈಡ್ ಅಲ್ಲಿ ಇರ್ಲಿ. ಆಮೇಲೆ ನೋಡಿ, ಅಕ್ಕಿ ಹಿಟ್ಟು ನಾನು ಇವಾಗ 2 ಕಪ್ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ. ಇದು ನಾವು ನಾರ್ಮಲ್ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ, ಅದೇ ಅಕ್ಕಿ ಹಿಟ್ಟು. ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳಿ. ಆನಂತರ ಬಿಸಿಯಾದ ನೀರು ಹಾಕಿ, ಇದು ಬಿಸಿ ಇರುವ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ, ಗಟ್ಟಿಯಾಗಿ ಕಲಿಸ್ಕೋಬೇಕು. ನೀರಿನ ಬಿಸಿ ಎಲ್ಲ ಒಂದೊಂದು ಅಕ್ಕಿ ಹಿಟ್ಟಿಗೆ, ಇದು ಎಲ್ಲ ಅಕ್ಕಿ ಹಿಟ್ಟಿಗೂ ಒಂದೇ ತರ ಅಲ್ಲ. ಕೆಲವು ಅಕ್ಕಿ ಹಿಟ್ಟಿಗೆಲ್ಲ ಜಾಸ್ತಿ ಬಿಸಿ ಬೇಕಾಗುತ್ತೆ, ಕೆಲವು ಅಕ್ಕಿ ಹಿಟ್ಟಿಗೆಲ್ಲ ಸ್ವಲ್ಪ ಬಿಸಿ ಆದ್ರೆ ಸಾಕು, ಆ ತರ ಇರುತ್ತೆ. ನೋಡ್ಕೊಳ್ಳಿ, ನೀವು ತಗೊಳ್ಳೋ ಅಕ್ಕಿ ಹಿಟ್ಟಿಗೆಲ್ಲ ನೀವು ಯಾವ ತರ ನೀರು ಹಾಕ್ತಿರೋ ಆ ತರ ನೀರು ಹಾಕ್ಬಿಟ್ಟು, ಜಾಸ್ತಿ ನೀರು ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ. ನೋಡಿ, ಈ ತರ ಗಟ್ಟಿಯಾಗಿರ್ಬೇಕು, ಜಾಸ್ತಿ ಗಟ್ಟಿ ಆಗೋದು ಬೇಡ, ಮತ್ತೆ ಜಾಸ್ತಿ ಲೂಸನು ಆಗ್ಬಾರ್ದು. ಈ ರೀತಿ ಕಲಿಸ್ಕೊಳ್ಳಿ. ಹಿಟ್ಟು ರೆಡಿ ಆಯ್ತು. ಹಿಟ್ಟು ರೆಡಿ ಆದ್ಮೇಲೆ ನಾವು ಮುಚ್ಚಳ ಹಾಕ್ಬಿಟ್ಟು, ಅದು ಮುಚ್ಚಳ ಹಾಕ್ಬೇಕು, ಹಾಗೇನೆ ಓಪನ್ ಅಲ್ಲಿ ಇಡಬಾರ್ದು, ಡ್ರೈ ಆಗುತ್ತೆ. ಅದಕ್ಕೋಸ್ಕರ ಮುಚ್ಚಳ ಹಾಕ್ಬಿಟ್ಟು ಅಲ್ಲಿ ಇಡಿ, ಸೈಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ನೋಡಿ, ನಮಗೆ ಮಸಾಲ ಮಾಡ್ಕೋಬೇಕು. ಪ್ಯಾನ್ ಇಟ್ಟು ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಹಾಕಿದ್ದೇನೆ. ಅದಕ್ಕೆ 3 ಮೀಡಿಯಂ ಸೈಜ್ ಈರುಳ್ಳಿ, ಸ್ವಲ್ಪ ಇದು ಹಸಿಮೆಣಸು, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೇನೆ. ಕರಿಬೇವಿನ ಸೊಪ್ಪು, ಹಸಿಮೆಣಸು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಜೊತೆಗೆ ಉಪ್ಪು ಹಾಕಿದ್ದೇನೆ. ನಾವು ಮೀನು ಮ್ಯಾರಿನೇಟ್ ಮಾಡುವಾಗ ಉಪ್ಪು ಹಾಕಿದ್ದೇವೆ. ಇದಕ್ಕೆ ಮಸಾಲೆಗೆ ಬೇಕಾದ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಒಂದು ಅರ್ಧ ಭಾಗದಷ್ಟು ಫ್ರೈ ಆಗಿ ಬರುತ್ತಲ್ಲ, ಅವಾಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಅಂದ್ರೆ ಸಣ್ಣ ಸ್ಪೂನ್ ಅಲ್ಲಿ 1 ಸ್ಪೂನ್, ಜಾಸ್ತಿ ಬೇಡ. ಅದು ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅದರ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ತಿವಲ್ಲ, ಅದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ತೆಂಗಿನ ಎಣ್ಣೆಯಲ್ಲೇ ಮಾಡ್ಕೊಳ್ಳಿ, ಅವಾಗ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನ ಎಣ್ಣೆ ಹಾಕಿ ಇದು ಮಸಾಲೆ ಎಲ್ಲ ಫ್ರೈ ಮಾಡಿದ್ರಾಯ್ತು. ಆಮೇಲೆ ಮೀನು ಫ್ರೈ ಮಾಡುವಾಗ್ಲೂ ತೆಂಗಿನ ಎಣ್ಣೆನೆ ಯೂಸ್ ಮಾಡಿದ್ರಾಯ್ತು, ಅವಾಗ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆಗಿ ಬರುವಾಗ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಮತ್ತೆ 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, ಇಷ್ಟು ಮಸಾಲ ಪೌಡರ್ ಸಾಕು, ಜಾಸ್ತಿ ಬೇಡ. ಇದು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ, ಆಮೇಲೆ ನಾವು ರುಬ್ಬಿಟ್ಟ ಮಸಾಲೆ ಉಂಟಲ್ಲ, ಇದು ಕಾಯಿ ತುರಿ ರುಬ್ಬಿಟ್ಟಿದ್ದೇವಲ್ಲ ಮಸಾಲ, ಅದನ್ನು ಹಾಕಿ, ಮತ್ತೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ಆ ನಂತರ ಇದಕ್ಕೆ ನಾವು ಮೀನು ಹಾಕಿದ್ರಾಯ್ತು. ಮೀನು ನಾನೇ ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರುತ್ತಲ್ಲ ಮೀನು ಫ್ರೈ ಮಾಡ್ಲಿಕ್ಕೆಲ್ಲ, ಅದಕ್ಕೋಸ್ಕರ ಇದರಲ್ಲಿ ತೋರಿಸ್ಲಿಲ್ಲ, ನಾನು ಇಲ್ಲಿ ಫ್ರೈ ಮಾಡಿ ಇಟ್ಟಿದ್ದೇನೆ. ಅದನ್ನೇ ಇದಕ್ಕೆ ಹಾಕಿದ್ರಾಯ್ತು. ಅದರ ಮುಳ್ಳೆಲ್ಲ ತೆಗೆದು ಹಾಕ್ಬೇಕು. ನಾನಿವಾಗ ಏರ್ ಫ್ರೈ ಅಲ್ಲಿ ಫ್ರೈ ಮಾಡಿದ್ದು. ಏರ್ ಫ್ರೈ ಇದ್ರೆ ಅದ್ರಲ್ಲಿ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಾರ್ಮಲ್ ಪ್ಯಾನ್ ಅಲ್ಲಿ ನಾವು ನಾರ್ಮಲ್ ಆಗಿ ಯಾವ ತರ ಫ್ರೈ ಮಾಡ್ತೀವೋ ಮೀನೆಲ್ಲ, ಅದೇ ತರ ಫ್ರೈ ಮಾಡ್ಕೊಂಡು ಅದರ ಮುಳ್ಳೆಲ್ಲ ತೆಗೆದು ಅದರ ಮಾಂಸ ಮಾತ್ರ ಹಾಕಿದ್ರಾಯ್ತು. ಈ ತರ ಮೀನೆಲ್ಲ ಆದ್ರೆ ನಾನು ಹೇಳ್ದಾಗ ಇದ್ರಲ್ಲಿ ಜಾಸ್ತಿ ಮುಳ್ಳಿರಲ್ಲ. ಆಮೇಲೆ ಬಂಗುಡೆ ಮೀನಾದ್ರೆ ನೋಡ್ಕೊಳ್ಳಿ, ಮುಳ್ಳೆಲ್ಲ ಇರಬಾರ್ದು, ಮುಳ್ಳಿಲ್ಲದ ಅದರ ಮುಳ್ಳೆಲ್ಲ ತೆಗೆದು ಮಾಂಸ ಮಾತ್ರ ಹಾಕಿದ್ರಾಯ್ತು. ಇಲ್ಲಾಂದ್ರೆ ಮಕ್ಳೆಲ್ಲ ತಿನ್ನುವಾಗ ಬಾಯಿಗೆಲ್ಲ ಸಿಕ್ಕಿದಾಗ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮುಳ್ಳೆಲ್ಲ ತೆಗೆದು ಮಾಂಸ ಮಾತ್ರ ಹಾಕಿ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ. ಮೀನು ಹಾಕಿ ಮತ್ತೆ ಸ್ವಲ್ಪ ಹೊತ್ತಿದು ಎಲ್ಲ ಮೀನಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಇದು ಒಟ್ಟು ಮಿಕ್ಸ್ ಆಗ್ಬೇಕು. ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಹೊತ್ತು ಇದೇ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫೈನಲ್ ಆಗಿ ನಮ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿ ಎಲ್ಲ ನೋಡ್ಕೊಳ್ಳಿ. ಈ ಟೈಮಲ್ಲಿ ಇದೆಲ್ಲ ಕರೆಕ್ಟ್ ಆಗಿ ಉಂಟು, ಇದಕ್ಕೆ
ಅದಕ್ಕೆ ಇನ್ನೇನು ಬೇಡ. ಇದು ಚೆನ್ನಾಗಿ ಇದು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಮ್ಮ ಮಸಾಲೆ ಇಲ್ಲಿ ರೆಡಿ ಆಯ್ತು. ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಮಸಾಲ ಕಾಣುತ್ತಲ್ಲ, ಈ ತರ ಇರಬೇಕು. ನಿಮ್ಗೆ ನೋಡುವಾಗ್ಲೇ ಗೊತ್ತಾಗ್ಬೋದು ಇದರ ರುಚಿ, ಒಂದು ಮಸಾಲ ಎಷ್ಟು ಚೆನ್ನಾಗಿರುತ್ತೆ ಅಂತ, ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ. ಇವಾಗ ನಮ್ಮ ಮಸಾಲ ರೆಡಿ ಆಯ್ತು. ಆಮೇಲೆ ನೋಡಿ ನಾವು ಕಲಸಿಟ್ಟಿದ್ದೇವಲ್ಲ ಅಕ್ಕಿ ಹಿಟ್ಟು, ನೋಡಿ ಈ ತರ ಇದನ್ನು ಇದೇ ತರ ಮಾಡ್ಕೊಳ್ಳಿ. ಫಸ್ಟ್ ನೋಡಿ ಸ್ವಲ್ಪ ದೊಡ್ಡ ಸೈಜ್ ಉಂಡೆ ಮಾಡ್ಕೊಳ್ಳಿ. ನಾವು ಚಪಾತಿಗೆಲ್ಲ ಮಾಡ್ತೀವಲ್ಲ ಆ ತರ ಉಂಡೆ ತಗೊಂಡು ನೋಡಿ ನಾನು ಇದ್ರಲ್ಲಿ ತೋರಿಸುವ ಅದೇ ತರ ನೀವು ಮಾಡ್ಕೊಳ್ಳಿ. ಇದು ಜಾಸ್ತಿ ತಿನ್ನಾಗಬಾರ್ದು. ಫಸ್ಟ್ ಒಂದು ರೊಟ್ಟಿ ತರ ಮಾಡ್ಕೋಬೇಕು, ಅದು ತಿನ್ನಾಗಬಾರ್ದು ಜಾಸ್ತಿ. ಆಮೇಲೆ ಜಾಸ್ತಿ ದಪ್ಪದಲ್ಲಿಯೂ ಬೇಡ, ನೋಡ್ಕೊಂಡು. ಜಾಸ್ತಿ ತಿನ್ನಾದ್ರೆ ಬೇಯಿಸುವಾಗ ಅದು ಕಟ್ ಆಗ್ಲಿಕ್ಕೆಲ್ಲ ಚಾನ್ಸ್ ಇರುತ್ತೆ. ಆಮೇಲೆ ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ಗಟ್ಟಿ ಆದ್ರೆ ನಮ್ಗೆ ತಿನ್ಲಿಕ್ಕೆಲ್ಲ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೋಡಿ ಈ ತರ ಮಾಡ್ಕೊಂಡು ಮಸಾಲ ಒಳಗಡೆ ಮಸಾಲ ಇಡ್ಬೇಕು. ಈ ತರ ಮಸಾಲ ಕಮ್ಮಿ ಆಗ್ಬಾರ್ದು, ಆಮೇಲೆ ಜಾಸ್ತಿನೂ ಬೇಡ. ಕಮ್ಮಿ ಆದ್ರೂ ಸ್ವಲ್ಪ ಫೀಲಿಂಗ್ ಎಲ್ಲ ಇರ್ಬೇಕು, ಅವಾಗ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ ಈ ತರ ಇದು ಮಾಡ್ಕೊಳ್ಳಿ, ಇದೇ ತರ ಮಾಡ್ಕೊಳ್ಳಿ. ಇದ್ರಲ್ಲಿ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ, ನಾನು ಹೇಳಿದ ಏನಾದ್ರೂ ನಿಮ್ಗೆ ಗೊತ್ತಾಗಿಲ್ಲ, ಅರ್ಥ ಆಗಿಲ್ಲ ಅಂದ್ರೆ ನೀವು ಕೇಳಿ, ಕಮೆಂಟ್ ಮಾಡಿ. ನೋಡಿ ಈ ತರ ಮಾಡ್ಕೊಳ್ಳಿ, ಕಾಣುತ್ತಲ್ಲ ನಿಮ್ಗೆ, ಈ ತರ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಎಲ್ಲಾನು ಇದೇ ತರ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಂಡು ನಾವು ಇದನ್ನು ಸ್ಟೀಮ್ ಮಾಡಿದ್ರೆ ಆಯ್ತು, ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯ್ತು. ನಾವು ನಾರ್ಮಲ್ ಆಗಿ ಕಡುಬು ಇಡ್ಲಿ ಎಲ್ಲ ಬೇಯಿಸ್ತೀವಲ್ಲ ಅದೇ ತರ ಬೇಯಿಸ್ಕೊಂಡ್ರೆ ಆಯ್ತು. ಒಂದು ಅರ್ಧ ಗಂಟೆ, 30 ನಿಮಿಷ 35 ನಿಮಿಷ ಈ ತರ ಎಲ್ಲ ಬೇಕಾಗ್ಬೋದು. ಟೈಮ್ ಸ್ವಲ್ಪ ಆಚೆ ಈಚೆ ಆಗ್ಬೋದು, ನೋಡ್ಕೊಳ್ಳಿ. ನೋಡಿ ಇಡ್ಲಿ ಪಾತ್ರದಲ್ಲಿ ನೀರಿಟ್ಟಿದ್ದೇನೆ, ನೀರು ಹಾಕುವಾಗ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಆಮೇಲೆ ಇದು ನಾವು ಈ ತರ ಬೇಯಿಸ್ಲಿಕ್ಕೆ ಇಡುವಾಗ ಜಾಸ್ತಿ ಮೇಲೆ ಮೇಲೆ ಇಟ್ಟು ಬೇಯಿಸ್ಕೋಬಾರ್ದು. ಇದು ನಂದು ಸ್ವಲ್ಪ ಚಿಕ್ಕ ಸೈಜ್ ಪಾತ್ರ, ಇದು ದೊಡ್ಡ ಪಾತ್ರ ಅಗಲ ಪಾತ್ರ ಇದ್ರೆ ಅದರಲ್ಲೇ ಇಟ್ಟು, ಸ್ವಲ್ಪ ದೊಡ್ಡ ಪಾತ್ರ ಇದ್ರೆ ಅದರಲ್ಲೇ ಸ್ಟೀಮ್ ಮಾಡ್ಕೊಳ್ಳಿ. ಆಮೇಲೆ ಜಾಸ್ತಿ ಮೇಲೆ ಮೇಲೆ ಇಡಬಾರ್ದು. ನಾನಿವಾಗ 2 ಸಲ ಹಾಕಿ ಬೇಯಿಸ್ಕೊಳ್ತೀನಿ. ಅಂದ್ರೆ ಜಾಸ್ತಿ ಮೇಲೆ ಮೇಲೆ ಇಟ್ರೆ ಅದು ಕೆಳಗಡೆ ಇರುವುದೆಲ್ಲ ಅದು ಒಂದಕ್ಕೊಂದು ಅಂಟಿಕೊಳ್ಳುತ್ತೆ, ಕಟ್ಟಾಗ್ಲಿಕ್ಕೆಲ್ಲ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಮೇಲೆ ಮೇಲೆ ಇಟ್ಟು ಬೇಯಿಸ್ಕೋಬೇಡಿ, ಅದು ಬೇಯಲಿ. ಆಮೇಲೆ ನೋಡಿ ನಾನು ಮಾಡಿದ ಮಸಾಲದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ. ನೋಡಿ ಇಷ್ಟು ಮಸಾಲ ಎಕ್ಸ್ಟ್ರಾ ಬಂದಿದೆ. ನಾನಿವಾಗ 2 ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ, ಸ್ವಲ್ಪ ಜಾಸ್ತಿ ತಗೊಂಡ್ರೆ ಆಯ್ತು. ಇಷ್ಟು ಮಸಾಲ ಮಾಡೋದಾದ್ರೆ ಇದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ. ಆಮೇಲೆ ನೋಡಿ ಒಂದು ಪ್ಲೇಟಿಗೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಮತ್ತೆ ಸ್ವಲ್ಪ ಗರಂ ಮಸಾಲ, ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನೀರು ಹಾಕ್ಬಿಟ್ಟು ಚೆನ್ನಾಗಿದ್ದು ಕಲಿಸ್ಕೊಳ್ಳಿ. ಇದು ನಾವು ಅದು ಮಾಡಿದ ಸ್ನಾಕ್ಸ್ ಉಂಟಲ್ಲ ಇದರಲ್ಲಿ ಡಿಪ್ ಮಾಡ್ಕೊಂಡು ಫ್ರೈ ತರ ಮಾಡ್ಲಿಕ್ಕೋಸ್ಕರ ಇದು ನಿಮಗೆ ಬೇಕಾದಷ್ಟು ನೀವು ಹಾಕೊಳ್ಳಿ. ಇದು ಚಿಲ್ಲಿ ಪೌಡರ್ ಆಮೇಲೆ ಅರಿಶಿನ ಪುಡಿ ಅದೆಲ್ಲ ನೀವು ಎಷ್ಟು ಸ್ನಾಕ್ಸ್ ಮಾಡ್ತೀರೋ ಅದಕ್ಕೆ ಬೇಕಾದಷ್ಟು ಹಾಕೊಂಡು ನೋಡಿ ಈ ತರ ಮಾಡ್ಕೊಳ್ಳಿ. ನೋಡಿ ಇದು ಚೆನ್ನಾಗಿ ಬೆಂದಿದೆ, ಇವಾಗ ಇಷ್ಟು ಸಾಕು. ನಾನು ಇವಾಗ ಸ್ಟವ್ ಆಫ್ ಮಾಡಿ ಇಡ್ತಾ ಇದ್ದೀನಿ. ಇದು ಬಿಸಿ ಬಿಸಿ ಇರುವಾಗ ತೆಗಿಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅದು ಬಿಸಿ ತೆಗಿವಾಗ ಅದು ಕಟ್ ಆಗ್ಲಿಕ್ಕೆಲ್ಲ ಚಾನ್ಸ್ ಇರುತ್ತೆ. ಇದು ಮೆತ್ತಗಿರುತ್ತೆ, ಅಂದ್ರೆ ಹಿಟ್ಟು ಮೆತ್ತಗಿರುತ್ತೆ, ಅವಾಗ ಅದು ಕಟ್ ಆಗ್ಲಿಕ್ಕೆಲ್ಲ ಚಾನ್ಸ್ ಇರುತ್ತೆ. ಸ್ವಲ್ಪ ತಣ್ಣಗಾಗ್ಲಿ, ತಣ್ಣಗಾದ ನಂತರ ಈ ತರ ನೋಡಿ ಎಲ್ಲಾನು ತೆಗ್ದ್ರಾಯ್ತು. ನಾನು ಹೇಳ್ದಾಗೆ ಮೇಲೆ ಮೇಲೆ ಇಟ್ಟು ಜಾಸ್ತಿ ಮೇಲೆ ಮೇಲೆ ಇಟ್ಟು ಬೇಯಿಸ್ಲಿಕ್ಕೆ ಹೋಗ್ಬೇಡಿ. ನೋಡಿ ಇದೆಲ್ಲ ತಣ್ಣಗಾಗಿದೆ. ಇನ್ನು ನಾವು ಇದು ಮಿಕ್ಸ್ ಮಾಡಿಟ್ಟ ಮಸಾಲ ಉಂಟಲ್ಲ ಅದರಲ್ಲಿ ಚೆನ್ನಾಗಿ ಡಿಪ್ ಮಾಡ್ಕೊಂಡು ಫ್ರೈ ಮಾಡಿದ್ರೆ ಆಯ್ತು. ನಾವು ಮೀನೆಲ್ಲ ಫ್ರೈ ಮಾಡ್ತೀವಲ್ಲ ಜಾಸ್ತಿ ಎಣ್ಣೆ ಹಾಕ್ಲಿಕ್ಕೆ ಹೋಗ್ಬೇಡಿ. ತೆಂಗಿನ ಎಣ್ಣೆ ಇದ್ರೆ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಮೀನೆಲ್ಲ ಫ್ರೈ ಮಾಡುವ ತರ ಮೇಲ್ಗಡೆ ಎಲ್ಲ ಚೆನ್ನಾಗಿ ಒಂಥರ ಫ್ರೈ ತರ ಮಾಡಿದ್ರೆ ಆಯ್ತು. ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಎಣ್ಣೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಜಾಸ್ತಿ ಎಣ್ಣೆ ಹಾಕಿದ್ರೆ ಮಸಾಲ ಅದರಲ್ಲಿ ನಿಲ್ಲಲ್ಲ, ಮಸಾಲೆ ಎಲ್ಲ ಎಣ್ಣೆಯಲ್ಲೇ ಬಿಟ್ಟು ಹೋಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಎಣ್ಣೆ ಬೇಡ. ಎಲ್ಲಾನು ಇದೇ ತರ ಮಾಡ್ಕೊಳ್ಳಿ. ನೋಡಿ ಈ ತರ ಕಾಣುತ್ತಲ್ಲ ನಮ್ಗೆ, ಈ ರೀತಿ ಮಾಡ್ಕೊಳ್ಳಿ. ನೋಡಿ ಎಲ್ಲಾನು ಈ ತರ ರೆಡಿ ಮಾಡ್ಕೊಂಡಿದ್ದೇನೆ. ಇವಾಗ ನೋಡಿ ನಮ್ ಸ್ನಾಕ್ಸ್ ಇಲ್ಲಿ ರೆಡಿ ಆಯ್ತು. ತುಂಬಾ ಚೆನ್ನಾಗಿರುತ್ತೆ, ನೋಡಕ್ಕೂ ಚೆನ್ನಾಗಿದೆ. ನೋಡಕ್ ಮಾತ್ರ ಅಲ್ಲ, ತಿನ್ನೋದಕ್ಕೆ ಅದಕ್ಕಿಂತ ಇನ್ನೂ ಟೇಸ್ಟಿ ಆಗಿರುತ್ತೆ. ತುಂಬಾನೇ ಟೇಸ್ಟಿ ಆದಂತ ಒಂದು ಸ್ನಾಕ್ಸ್ ಇದು. ಕಟ್ ಮಾಡಿ ತೋರಿಸ್ತೀನಿ ಯಾವ ತರ ಇದೆ ಅಂತ, ನಿಮ್ಗೆ ನೋಡುವಾಗ್ಲೇ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತ. ನೀವೊಂದು ಸಲ ಆದ್ರೂ ಟ್ರೈ ಮಾಡಿ ನೋಡ್ಲೇಬೇಕು. ಒಮ್ಮೆ ಮಾಡಿದ್ರೆ ಖಂಡಿತವಾಗಿ ನೀವು ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇದು ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರಿಗೆ ಎಲ್ರಿಗೂ ಮತ್ತೆ ಮತ್ತೆ ಇನ್ನೂ ಬೇಕು ಅನ್ಸುತ್ತೆ. ಎಷ್ಟು ತಿಂದ್ರು ಸಾಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಹೇಳ್ದಾಗೆ ಮೀನಲ್ಲಿ ಮಾಡ್ಕೋಬಹುದು, ಪ್ರೌನ್ಸ್ ಅಲ್ಲಿ ಕೂಡ ಮಾಡ್ಕೋಬಹುದು, ಎರಡು ಕೂಡ ಚೆನ್ನಾಗಿರುತ್ತೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೀವು ಮಾಡಿ ನೋಡಿ, ನಾನು ಹೇಳ್ದಾಗೆ ಒಂದು ಸಲ ಆದ್ರೂ ಮಾಡಿ ನೋಡ್ಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ ಇದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ, ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.